ಸುವರ್ಣ. ಮಿಲನ 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 ಮಿಲನ. ಪ್ರಾರ್ಥನಾ, ಪ್ರಾರ್ಥನಾ, ಏನಿಷ್ಟು ಡೀಪ್ ಆಗಿ ಥಿಂಕ್ ಮಾಡ್ತಿದ್ಯಾ? ತೀರ್ಥಹಳ್ಳಿಗೆ ಹೋಗೋದು ಇಷ್ಟ ಇಲ್ವಾ? ಇಲ್ಲಾಂದ್ರೆ ಹೇಳು, ವಿ ಕ್ಯಾನ್ ಚೇಂಜ್ ದ ಪ್ಲಾನ್. ಡ್ಯಾಡ್ ಹತ್ರ ಮಾವನ ಹತ್ರ ನಾನು ಮಾತಾಡ್ತೀನಿ. ಹಾಗೆಲ್ಲ ಏನೂ ಇಲ್ಲ ರೀ. ಅರ್ಥನ್ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅವಳಿಗೆ ಸ್ಕೂಲ್ ಇಲ್ಲ ಅಂದಿದ್ರೆ ನಾವು ಅವಳನ್ನ ಕರ್ಕೊಂಡು ಹೋಗ್ಬೋದಿತ್ತು. ಅರ್ಥಂಗೆ ಅಜ್ಜಿ ತಾತ ಇದ್ದಾರೆ, ಅವ್ರ ಜೊತೆ ಅವಳು ಆರಾಮಾಗಿರ್ತಾಳೆ, ಖುಷಿಯಾಗಿರ್ತಾಳೆ. ಯೋಚನೆ ಮಾಡಬೇಡ. ಸರಿಯಾಗ ರಶ ಆಯ್ತಲ್ವಾ? ಮದ್ವೆ ಆಗಿ ಹೊಸದ್ರಲ್ಲಿ ಇದ್ದಿದ್ದ ಸಂತೋಷ ಇವಾಗ ಮತ್ತೆ ನಮ್ಮ ಮಧ್ಯೆ ಮೂಡಿದೆ. ನನ್ಗಿನ್ನೂ ಚೆನ್ನಾಗಿ ನೆನಪಿದೆ, ನೀವು ನನ್ನನ್ನ ಫಸ್ಟ್ ಟೈಮ್ ನೋಡಕ್ ಬಂದಾಗ ನಾನು ಬಾಗಿಲ್ ಮರಿಯಲ್ಲಿ ನಿಂತ್ಕೊಂಡು ನಿಮ್ಮನ್ನ ಕದ್ದು ಕದ್ದು ನೋಡ್ತಾ ಇದ್ದೆ. ನೀವು ನನ್ನನ್ನ ಹುಡುಕ್ತಾ ಇದ್ರಿ ಅಲ್ವಾ? ನಾನೇ ನಿನ್ನ ಹುಡುಕ್ತಿರ್ಲಿಲ್ಲ, ಸುಮ್ಮನೆ ಮನೆ ನೋಡ್ತಾ ಇದ್ದೆ ಅಷ್ಟೆ. ಹೌದಾ? ಮತ್ತ್ಯಾಕೋ ಡೋರ್ ಕಡೆನೆ ನೋಡ್ತಿದ್ದು ಸಾಹೇಬ್ರು? ಅದು ಕಾರ್ಪೆಂಟರು ಡೋರ್ನ ತುಂಬಾ ಚೆನ್ನಾಗಿ ಮಾಡಿದ್ದ, ಅದಕ್ಕೆ ನೋಡ್ತಾ ಇದ್ದೆ. ಹಾಗಾದ್ರೆ ಡೋರ್ಗೆ ಯಾವ ಬಣ್ಣ ಬಳ್ದಿದ್ರು ಹೇಳಿ? ಐ ಥಿಂಕ್ ಯೆಲ್ಲೋ ಕಲರ್. ಅದಾ? ಅದು ನಾನು ಅವತ್ತು ಹುಟ್ಟಿದ ಸೀರೆ ಕಲರ್, ಬಾಗಿಲ್ ಕಲರ್ ಅಲ್ಲ. ಅದೇ ಅನ್ಕೊಂಡೆ, ಗಿಣಿ ಯಾಕೆ ಯೆಲ್ಲೋ ಕಲರ್ ಅಲ್ಲಿ ಇದೆ ಅಂತ. ನಾವ್ ಹೀಗೆ ಸಂತೋಷವಾಗಿರೋದನ್ನ ಚಿಂತು ಅಪ್ಪ ನೋಡಿದ್ರೆ ಅವ್ರೆಷ್ಟು ಖುಷಿ ಪಡ್ತಾರಲ್ವಾ? ಹೌದು, ಅವಾಗೆಲ್ಲ ನಾನು ಅವ್ರಿಗೆ ತುಂಬಾ ನೋವು ಕೊಟ್ಟಿದ್ದೀನಿ. ಈ ಸರಿಯಾದ್ರೂ ಅವನ್ನ ಖುಷಿಯಾಗಿಡ್ಬೇಕು. ಹೇ, ಯಾಕಿಷ್ಟೊಂದು ಎಮೋಷನಲ್ ಆಗ್ತಿದ್ಯಾ? ಕೂಲ್ ಡೌನ್. ಸಾರಿ ರೀ. ಇಟ್ಸ್ ಓಕೆ. ನನ್ಗೊಂದು ಆಸೆ ಇದೆ, ನಡೆಸ್ಕೊಡ್ತೀರಾ?
ಅದನ್ನ ಬಿಟ್ಟರೆ ಇನ್ನೇನಿದೆ ನನಗೆ ಕೆಲಸ? ಅದೇನು ಅಂತ ಹೇಳು, ಫುಲ್ಫಿಲ್ ಮಾಡ್ತೀನಿ. ನನಗೆ ನಾನು ಚಿಕ್ಕವಳಿದ್ದಾಗ ಆಟ ಆಡಿದ ಮನೆ, ಸುತ್ತಾಡಿದ ಜಾಗ, ಓದಿದ ಸ್ಕೂಲು ಇದನ್ನೆಲ್ಲ ನಿಮ್ಮ ಜೊತೆ ನೋಡಬೇಕು. ನನ್ನ ಚೈಲ್ಡ್ಹುಡ್ ಲೈಫ್ನ ನಿಮ್ಮ ಜೊತೆ ಮತ್ತೆ ಎಂಜಾಯ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಇನ್ನು ಮುಂದೆ ನಾನು ನಡೆಯೋ ದಾರಿಗೆ ದೀಪ ಆಗಿರ್ತೀನಿ. ನಿನ್ನ ಹೆಜ್ಜೆಗೆ ಹೆಜ್ಜೆ ಸೇರಿಸಿ ನಡೀತೀನಿ. ಇಟ್ಸ್ ಮೈ ಪ್ರಾಮಿಸ್ ಪ್ರಾರ್ಥನಾ. ತಾತ ಬ್ಲೂ ಸ್ಕೆಚ್ ಪೆನ್ ಕೊಡಿ. ಅದಕ್ಕೆ ಬ್ಲೂ ಸೆಟ್ ಆಗಲ್ಲ ಕುಸೆ, ರೆಡ್ ಹಾಕು. ಅಯ್ಯೋ ತಾತ, ಅದು ಸ್ಕೈ ಯಾವತ್ತಾದ್ರೂ ರೆಡ್ ಇರುತ್ತಾ? ಸ್ಕೈನಾ? ನಾನು ಸನ್ ಅಂದ್ಕೊಂಡೆ. ಒಂದು ನಿಮಿಷ ಇರು. ಹಾಂ ತಗೋ. ಯಾರ್ದು ಫೋನು? ನಿಮ್ದೆ. ಅದು ನನಗೆ ಗೊತ್ತಮ್ಮ, ಫೋನಲ್ಲಿ ಯಾರು ಒಂದೇ. ರಿಸೀವ್ ಮಾಡಿದ್ರೆ ತಾನೇ ಗೊತ್ತಾಗತ್ತೆ ಸಂಜಯ್. ಹೇಳ್ಕೊ. ಹಲೋ ಹಲೋ ಅಂಕಲ್, ನಾನು ಗೌರಿ. ಜರ್ಮನ್ ಕ್ಲೈಂಟ್ಸು ಮೇಲ್ ಮಾಡಿದ್ದಾರೆ. ದೇ ಫೈಂಡ್ ಸಮ್ ಕರೆಕ್ಷನ್. ನಾನು ಒಂದ್ಸರಿ ವೆರಿಫೈ ಮಾಡಿದ್ದೀನಿ. ನೀವು ಕ್ರಾಸ್ ಚೆಕ್ ಮಾಡಿದ್ರೆ ರಿಪ್ಲೈ ಇವತ್ತೇ ಕಳಿಸ್ಬೋದಲ್ವಾ ಅಂತ ಕಾಲ್ ಮಾಡಿದೆ. ಫೈಲ್ಸ್ನ ಆಫೀಸಲ್ಲೇ ನೋಡ್ತೀರಾ ಅಥವಾ ಮನೆಗೆ ತರಲಾ? ಹೌದಾ ಗೌರಿ, ನಾನೇ ಆಫೀಸಿಗೆ ಬರ್ತೀನಿ ಬಿಡು. ಓಕೆ ಅಂಕಲ್. ಗೌರಿ, ಏನಾದರೂ ಡೌಟ್ ಇದ್ರೆ ಮ್ಯಾನೇಜರ್ ಹೆಲ್ಪ್ ತಗೋ. ಹಿ ವಿಲ್ ಗೈಡ್ ಯು ಪ್ರಾಪರ್ಲಿ. ಸರಿ ಅಂಕಲ್, ಏನಾದರೂ ಹೆಲ್ಪ್ ಬೇಕಾದರೆ ಖಂಡಿತ ತಗೋತೀನಿ. ಇನ್ಫ್ಯಾಕ್ಟ್ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ಐ ಆಮ್ ಹ್ಯಾಪಿ ಟು ವರ್ಕ್ ವಿತ್ ದಿಸ್ ಪೀಪಲ್. ವೆರಿ ಗುಡ್. ನಿನ್ನ ಮೇಲೆ ನನಗೆ ನಂಬಿಕೆ ಇದೆ. ಏನಾದರೂ ಹೆಲ್ಪ್ ಬೇಕಾದರೆ ಫೋನ್ ಮಾಡು. ಎನಿವೇ, ಸಿ ಯು ಇನ್ ದ ಆಫೀಸ್ ಸೂನ್. ಓಕೆ? ಇದೊಂದು ತಗೋ ಮಾಡ. ನನಗೆ ಸಾಕು, ಹೊಟ್ಟೆ ತುಂಬಿತು. ಬೇಕಾದ್ರೆ ನೋಡಿ. ಇಲ್ಲೋಡು ಕಂದ, ಇಲ್ಲೂ ಖಾಲಿ ಇದೆ, ಇಲ್ಲೂ ಖಾಲಿ ಇದೆ. ಆಮೇಲೆ ಇಲ್ಲೋಡು, ಇಲ್ಲೂ ಖಾಲಿ ಇದೆ. ಇನ್ನೊಂದು ಚೂರು 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 ಆಮಾಡು ಬೇಗ 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 ಬೇಗ. ಅಮ್ಮ ಅಜ್ಜಿ ತುತ್ತು ಆಯ್ತು, ತಾತಂದು ಆಯ್ತು, ಅಪ್ಪಂದು ಆಯ್ತು, ಅಮ್ಮಂದು ಆಯ್ತು. ಇನ್ನು ನನಗೆ ಸಾಕು. ಹಂಗೆಲ್ಲ ಹೇಳೋಂಗಿಲ್ಲ. ತಗೋ ಬಂಗಾರ. ಸಂಧ್ಯಾ ಸಾಕು ಅಂತಿದ್ದಾಳೆ, ಫೋರ್ಸ್ ಯಾಕೆ ಮಾಡ್ತೀಯಾ? ಕುಸೆ, ಈ ಅಜ್ಜಿ ತುಂಬಾ ತಲೆ ತಿಂತಾಳೆ ಅಲ್ವಾ? ಸಂಜಯ್, ದಿಸ್ ಇಸ್ ಟೂ ಮಚ್. ಹಾ ಸಂಧ್ಯಾ, ಗೌರಿ ತುಂಬಾ ಬುದ್ಧಿವಂತೆ, ಚುರುಕಾಗೂ ಇದ್ದಾಳೆ. ಆಫೀಸ್ ಕೆಲಸಕ್ಕೆ ಬೇಗ ಹೊಂದ್ಕೊಂಡ್ಬಿಟ್ಲು. ಸಮರ್ಥನ ಜಾಗನ ಸಮರ್ಥವಾಗಿ ನಿಭಾಯಿಸ್ತಾಳೆ ಅಂತ ಅನ್ಸುತ್ತೆ. ನೀನೇನಂತೀಯ? ಎಷ್ಟೇ ಆದ್ರೂ ನಾನ್ ಸೆಲೆಕ್ಟ್ ಮಾಡಿದ ಹುಡುಗಿ ಅಲ್ವಾ, ಖಂಡಿತವಾಗ್ಲೂ ನಿಭಾಯಿಸ್ತಾಳೆ. ನೋಡ್ತಾ ಇರಿ. ಹೋಲ್ಡ್ ಆನ್. ತುಂಬಾ ಮೇಲಕ್ಕೆ ಹೋಗ್ಬೇಡ. ಒಂದೇ ಸರಿ ಕೆಳಗೆ ಬಿಡಿಸ್ಬಿಟ್ರೆ ಕಷ್ಟ. ಅಲ್ಲಿ ನೋಡಿ, ಯಾರು ನಮ್ಮ ಕಾರ್ಗೆ ಕೈ ಅಡ್ಡ ಹಾಕ್ತಿದ್ದಾರೆ. ಅಲ್ಲಿ ನೋಡಿ. ಎಲ್ಲಿ ಪ್ರಾರ್ಥನಾ? ಅಲ್ಲೇ ರೀ, ನೋಡಿ, ಅಲ್ಲೇ ಇದ್ದಾರೆ. ಪ್ರಾರ್ಥನಾ, ಅಲ್ಲಿ ಯಾರೂ ಇಲ್ಲ ರೀ. ಸರಿಯಾಗಿ ನೋಡಿ, ಅಲ್ಲೇ ಇದ್ದಾರೆ ನೋಡಿ ನೀವು. ಪ್ರಾರ್ಥನಾ, ನನ್ನ ನೋಡು. ಪ್ರಾರ್ಥನಾ, ನನ್ನನ್ನು ನೋಡಮ್ಮ. ಲುಕ್ ಇನ್ ಟು ಮೈ ಐಸ್. ಕಾನ್ಸಂಟ್ರೇಟ್ ಮಾಡು. ನೋಡು, ನಿನಗೆ ನನ್ನ ವಾಯ್ಸ್ ಮಾತ್ರ ಕೇಳಿಸ್ತಾ ಇದೆ. ಅಕ್ಕಪಕ್ಕ ಹಿಂದೆ ಮುಂದೆ ಬೇರೆ ಯಾರೂ ಕಾಣಿಸ್ತಾ ಇಲ್ಲ. ನಿನ್ನ ಕಣ್ಣಲ್ಲಿ ನಾನು ಮಾತ್ರ ಕಾಣಿಸ್ತಾ ಇದ್ದೀನಿ.
ರಿಲ್ಯಾಕ್ಸ್ ರಿಲ್ಯಾಕ್ಸ್. ನಿಧಾನಕ್ಕೆ ಡೀಪ್ ಬ್ರೀತ್ ತಗೋ. ಉಸಿರು ಬಿಡು. ಇನ್ನೊಂದ್ಸಲ ಹೀಗೆ ಮಾಡು. ನಿನ್ನ ಮನಸ್ಸಲ್ಲಿ ನಾನಿದ್ದೀನಿ, ನಾನು ಮಾತ್ರ ಇದ್ದೀನಿ. ಬಾ. ಈಗ ನೀನು ರಿಲ್ಯಾಕ್ಸ್ ಆಗಿದೆಯಾ? ಇದ್ದೇ ಮಾಡ್ತೀಯಾ? ಇವರೇ, ಒಂದು ನಿಮಿಷ ಬನ್ನಿ. ಇಲ್ಲಿ ಹೇಳಿ. ಇಲ್ಲಿ ಹತ್ರದಲ್ಲಿ ಡಾಬಾ ಅಥವಾ ಬೇಕರಿ ಅಂತದೇನಾದ್ರು ಇದೆಯಾ? ಇಲ್ಲೇ ಚೂರು ಮುಂದೆ ಹೋಗಿ, ಅಲ್ಲೇ ಬಲಗಡೆನೆ ಕಾಣಿಸುತ್ತೆ. ಓಕೆ, ಥ್ಯಾಂಕ್ಸ್. ಎಲ್ಲಿಗೆ ಹೋಗ್ತಾ ಇದ್ದೀರಾ? ತೀರ್ಥಹಳ್ಳಿಗೆ. ನಿಮ್ಮ ಹೆಂಗಸ್ರಾ? ಹಾಂ, ಚೆನ್ನಾಗಿದೆ ಜೋಡಿ. ತಗೊಳ್ಳಿ. ಥ್ಯಾಂಕ್ಸ್. ಮಿಲನ 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 ಮಿಲನ. ಮೌನದೊಳು ಮಾತಿನೊಳು, ಹಾಡಿನೊಳು ಹಾಸ್ಯದೊಳು, ಮಾನವಂ ಪ್ರಣಯದೊಳು, ವೀರೇ ವಿಜಯದೊಳು, ಏನೋ ಎಂತೋ ಸಮಾಧಾನಗಳನ್ನು ಅರ್ಸಿತೀಹ. ನಾನು ಒಂದು ಆತ್ಮಗುಣ ಮಂಕುತಿಮ್ಮ ಮಂಕುತಿಮ್ಮ. ಆಹಾಹ, ಮಾತಿನಲ್ಲೂ ಮೌನದಲ್ಲೂ, ಹಾಸ್ಯದಲ್ಲೂ ಹಾಡಿನಲ್ಲೂ. ಅಪ್ಪ, ಏನಿದು? ಮಂಕುತಿಮ್ಮನ ಕಗ್ಗ ಕಣಮ್ಮ. ಡಿ ವಿ ಜಿ ಅವ್ರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಗೊತ್ತಾ? ಮಾತಿನೋಳು, ಮೌನದೋಳು. ಅಪ್ಪ, ನಾನು ಅದನ್ನ ಕೇಳ್ತಿಲ್ಲ. ಏನ್ ನಿನ್ ಕೆಲ್ಸ? ಮಗಳೇ, ಡಿ ವಿ ಜಿ ಅವ್ರು ಏನು ಹೇಳ್ತಾರೆ ಗೊತ್ತಾ? ಮನುಷ್ಯನ ಆತ್ಮ ಸಮಾಧಾನವನ್ನು ಯಾವುದರಲ್ಲಾದರೂ ಸಿಗುತ್ತಾ ಅಂತ ಹುಡುಕ್ತಾ ಇರ್ತಾನಂತೆ. ಆದರೆ ನನಗೆ ಸಮಾಧಾನ ಸಿಗೋದು ನನ್ನ ಮಕ್ಕಳ ಸಂತೋಷದಲ್ಲಿ, ನಾನು ಅವ್ರಿಗೆ ಮಾಡೋ ಸೇವೆಯಲ್ಲಿ. ಅದನ್ನು ಬೇಡ ಅಂತೀಯಲ್ಲ ಪುಟ್ಟಿ? ಅಪ್ಪ, ನಾನು ಅದನ್ನ ಬೇಡ ಅಂತ ಹೇಳ್ತಾ ಇಲ್ಲ. ಬೆಳಿಗ್ಗೆನೂ ಇದೆ, ರಾತ್ರಿನೂ ಇದೆ. ನಾನು ಹೇಗೆ ತಿನ್ಲಿ? ನೋಡು, ಈ ನನ್ನ ಪುಟ್ಟ ಗಿಳಿ ಹೊಟ್ಟೆನಲ್ಲಿ ಇನ್ನೊಂದು ಚಿಕ್ಕ ಗಿಳಿ ಇದೆ ನೋಡು. ಅದು ಆರೋಗ್ಯವಾಗಿ ಬೆಳಿಬೇಕು ಅಂದರೆ ನೀನು ಇದನ್ನು ತಿನ್ನಲೇಬೇಕು. ಮಗಳೇ, ನಿಮ್ಮಮ್ಮ ಇದನ್ನು ತಿಂದಿದ್ದಕ್ಕೆ ನೀವಿಬ್ರು ಈಗ ಇಷ್ಟು ದಷ್ಟಪುಷ್ಟವಾಗಿರೋದು ಗೊತ್ತಾ? ಅಪ್ಪ, ಅಕ್ಕ ಭಾವ ಬೆಳಿಗ್ಗೆನೆ ಹೊರಟ್ರಲ್ವಾ? ಇಷ್ಟೊತ್ತಾದರೂ ಬಂದಿಲ್ಲ. ಫೋನ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳು. ಬಿಡಮ್ಮ, ದಾರಿ ಉದ್ದಕ್ಕೂ ಮಳೆ ಇರುತ್ತೆ, ನಿಧಾನಕ್ಕೆ ಬರ್ತಾರೆ ಬಿಡು. ಏನಪ್ಪ ನೀನು? ನಿನ್ನ ಸಂತೋಷ ನಿನ್ನ ಮಕ್ಕಳಲ್ಲೇ ಇರೋದು ಅಂತ ಹೇಳಿದೆ. ಈಗ ಅವ್ರಿಗೆ ಫೋನ್ ಮಾಡಿ ಕೇಳು ಅಂದರೆ ಇಷ್ಟು ನೆಗ್ಲೆಕ್ಟಾಗಿ ಮಾತಾಡ್ತಿದ್ಯಲ್ಲ. ನನಗೆ ಆ ಚಿಂತೆ ಇಲ್ಲ ಮಗಳೇ. ಯಾಕಂದರೆ ಅವಳ ಜೊತೆ ದೇವರಂತ ಅಳಿಯಂದಿರಿದ್ದಾರೆ, ಅದಕ್ಕೆ ಹಾಗೆ ಹೇಳಿದೆ. ನೋಡಮ್ಮ, ನನಗೆ ನೀನು ಬೇರೆ ಅಲ್ಲ, ಅವಳು ಬೇರೆ ಅಲ್ಲ. ಇಬ್ರು ನನ್ಗೆ ಎರಡು ಕಣ್ಣಿದ್ದ ಹಾಗೆ. ತಗೋ. ಸಾಕು ಸಾಕು, ನಡಿ ಫೋನ್ ಮಾಡುವಂತೆ. ಆಯಿತು ಮಗಳೇ, ಬಾ.
ಪ್ರಾರ್ಥನಾ, ನೀನೊಬ್ಳು ನನ್ನ ಜೊತೆ ಇದ್ರೆ ಸಾಕು. ಯಾರು ಏನೇ ಅಂದರೂ ನಾನು ಕೇರ್ ಮಾಡಲ್ಲ. ಎಷ್ಟೇ ಕಷ್ಟ ಬಂದರೂ, ಯಾರೇ ಅಡ್ಡ ಬಂದರೂ ನಿನ್ನ ನಾನು ಬಿಟ್ಕೊಡಲ್ಲ. ರೀ ರೀ ಅಕ್ಕಿ ಮೊಟ್ಟೆ ಮರಿಯಾದ ಮಾತ್ರಕ್ಕೆ ನಿಮಗೂ ಮಗು ಆಗುತ್ತಾ? ಅವತ್ತೇ ಚೆಕಪ್ ಮಾಡಿದ್ದೆ ತಾನೆ? ಅವತ್ತೇ ಹೇಳಿದ್ದೆ ನಿಮಗೆ ಮಗು ಆದ್ರೆ ಅಪಾಯ ಅಂತ. ನೀವೇ ತಾನೇ ಒತ್ತಾಯ ಮಾಡಿ ನನ್ನನ್ನ ನಿಮ್ ಗಂಡನ ಕಾರಲ್ಲಿ ಕೂರಿಸಿದ್ದು. ಇಬ್ರು ಜೀವಕ್ಕೂ ಅಪಾಯ. ಅದಕ್ಕೆ ನಾನೀಗ ಬಂದು ನಿಮ್ ಗಂಡನ ಮಾತನ್ನ ಕಡೆಗಣಿಸಿದ್ರೆ ಮಲಗಬಾರ್ದು, ಕಷ್ಟ ಆಗುತ್ತೆ. ಹಾಗಾದ್ರೆ ನನ್ನ ಮಾತನ್ನ ಮೀರಿ ರಿಸ್ಕ್ ತಗೊಳ್ಬೇಕು ಅಂತ ಅನ್ಕೊಂಡಿದ್ದೀರಾ? ಮಗು ಮಾಡ್ಕೋಬೇಕಲ್ಲ. ಏನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ. ಅದಕ್ಕೆ ನಾನೀಗ ಬಂದು ನಿಮ್ ಗಂಡನ ಪಕ್ಕ ಮಲಗಿರೋದು. ಮಲಗಬಾರ್ದಾ? ನಾನು ಯಾಕೆ ಹೋಗ್ಬೇಕು? ಹಾಗಾದ್ರೆ ನನ್ನ ಮಾತನ್ನ ಮೀರಿ ರಿಸ್ಕ್ ತಗೊಳ್ಬೇಕು ಅಂತ ಅನ್ಕೊಂಡಿದ್ದೀರಲ್ಲ. ಏನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ. ಪ್ರಾರ್ಥನಾ, ಏನಾಯ್ತು? ನೀವೆಲ್ಲಿಗೆ ಹೋಗಿದ್ರಿ? ನೀರು ಚಿಪ್ಸ್ ತರೋಣ ಅಂತ ಹೋಗಿದ್ದೆ. ಹೌದಾ? ನನಗೆ ತುಂಬಾ ಹೊಟ್ಟೆ ಹಸಿವಾಗ್ತಿತ್ತು. ಬೇರೆ ಏನಾದ್ರು ತಗೊಂಡ್ಬರಲ್ಲ? ಬೇಡ ಬೇಡ, ಇಷ್ಟು ಸಾಕು. ಬನ್ನಿ ಹೋಗೋಣ. ಮಿಲನ 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 ಮಿಲನ. ಹೇಳಿ ಮಾವ. ಅಳಿಂದ್ರೆ ಎಲ್ಲಿದ್ದೀರಾ? ಚಿಂತನ ಅದು ಒಂದೇ ಹಠ, ಫೋನ್ ಮಾಡಿ ಅಂತ. ಈಗ ಜಸ್ಟ್ ಮಂಡಗದ್ದೆ ದಾಟಿದೀವಿ ಮಾವ. ಇನ್ನೊಂದು ಹಾಫ್ ಅನ್ ಅವರ್ ತೀರ್ಥಹಳ್ಳಿ ರೀಚ್ ಆಗ್ಬಿಡ್ತೀವಿ. ಓ ಹೌದಾ? ಸರಿ ಸರಿ ಕೊಡು, ನಾನು ಮಾತಾಡ್ತೀನಿ. ಹಲೋ ಭಾವ, ಪ್ರಾರ್ಥನಾಗೆ ಫೋನ್ ಕೊಡಿ. ಅವಳು ಮಲಗಿದಳೆ ಚಿಂತನ. ಅವಳನ್ನ ಎಬ್ಸೋದು ಬೇಡ ಅಂತ ನಾನೇ ಕಾರಿಂದ ಇಳಿದು ಆಚೆ ಬಂದು ಮಾತಾಡ್ತಾ ಇದ್ದೀನಿ. ಎಬ್ಬಿಸ್ಲಾ? ಬೇಡ ಭಾವ, ನೀ. ಹಲೋ ಹಲೋ ಚಿಂತನ. ಹಲೋ ಹಲೋ. ಅಪ್ಪ, ಕಾಲ್ ಕಟ್ಟಾಯ್ತು. ಅಯ್ಯೋ ಬಿಡಮ್ಮ, ಕಾಡ್ ದಾರಿಯಲ್ಲಿ ಇಷ್ಟು ನೆಟ್ವರ್ಕ್ ಸಿಕ್ಕಿರೋದೇ ದೊಡ್ಡ ವಿಷಯ. ಎಲ್ಲೋ ಸಿಗ್ನಲ್ ಕಟ್ ಆಗಿರ್ಬೇಕು. ಹಾಗಲ್ಲ ಅಪ್ಪ. ಹಾಗೂ ಇಲ್ಲ ಹೀಗೂ ಇಲ್ಲ. ಇನ್ನು ಅರ್ಧ ಗಂಟೆಯಲ್ಲಿ ಇಲ್ಲಿ ಇರ್ತೀನಿ ಅಂತ ಹೇಳಿದಾರೆ ತಾನೆ. ಅವ್ರು ಬರೋಷ್ಟರಲ್ಲಿ ಮಿಕ್ಕಿದ ಅಡುಗೆಲ್ಲ ಮಾಡಿ ಮುಗಿಸ್ತೀನಿ ನಾನು. ಪ್ರಾರ್ಥನಾ, 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 ಪ್ರಾರ್ಥನಾ. ಪ್ರಾರ್ಥನಾ, 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 ಪ್ರಾರ್ಥನಾ. ಪ್ರಾರ್ಥನಾ, ಪ್ರಾರ್ಥನಾ.